ಎಲ್ಲ ಚಿತ್ರರಂಗದ ಎಲ್ಲ ಚಿತ್ರಕ್ಕೆ ಸಂಬಂಧಪಟ್ಟವರೇ ಇದ್ದೀರಾ. ದಯವಿಟ್ಟು ಇದನ್ನು ಇಲ್ಲೇ ನೋಡಿ ಹಾಗೆ ಬಿಡೋದಲ್ದೇ ಎಲ್ಲರೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ವೇದಿಕೆ ಮೇಲಿರುವಂತಹ ಎಲ್ಲ ನಮ್ಮ ಟೀಮ್ ಅವರಲ್ಲಿ ನಮ್ಮ ರೋಷನ್ ಅವ್ರ ಬಗ್ಗೆ ಹೇಳೋದಕ್ಕೆ ಇಷ್ಟ. ಮೊದಲನೇದಾಗಿ ಒಬ್ಬರು ಹುಚ್ಚು ಪ್ರತಿಭೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವ್ರನ್ನ. ಯಾಕಂದರೆ ನಾವು ಬಂದಿದ್ದೇ ಒಂದು ದೊಡ್ಡ ಬಜೆಟ್ ಸಿನಿಮಾ ಮುಖಾಂತರ ಇಂಡಸ್ಟ್ರಿಗೆ ಬಂದಿದ್ದು. ಆ ದೊಡ್ಡ ಬಜೆಟಲ್ಲಿ ದೊಡ್ಡ ಸ್ಟಾರ್ಸ್ ಇರ್ತಾರೆ, ದೊಡ್ಡ ಬಜೆಟ್ಟು ಅದನ್ನೆಲ್ಲ ಕೊಟ್ಟು ಈಸಿಯಾಗಿ ಮಾಡ್ತಾ ಇರ್ತಾರೆ. ಅಲ್ಲಿ ನಮ್ಮ ಕಷ್ಟಗಳೇನೋ ಕಾಣಿಸೋದಿಲ್ಲ. ಬಟ್ ಇಲ್ಲಿ ಇವರು ಹೊಸಬರಾದ್ರೂ ನಮ್ಮ ನಿರ್ಮಾಪಕರು ಯಾವುದಕ್ಕೂ ಲೆಕ್ಕ ಹಾಕ್ದೇನೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ರು. ಹಾಗೆ ನಮ್ಮ ನಿರ್ದೇಶಕರು ಕೂಡ ಅವ್ರನ್ನ ಆ್ಯಕ್ಚುಲಿ ನಾನು ರೋಷನ್ ಬಗ್ಗೆ ಆಮೇಲೆ ಹೇಳ್ತೀನಿ. ನಮ್ಮ ಚಂದ್ರಕಾಂತ್ ಅವರು ಹಿಂದೆ ಮಾರಿಗುಡ್ಡದ ಗಡ್ಡದಾರಿಗಳು ಅಂತ ಒಂದು ಸಿನಿಮಾ ಮಾಡಿದ್ರು. ಅದ್ರ ಪೋಸ್ಟರ್ಸ್ಗಳೆಲ್ಲ ನಾನು ನೋಡೋಕೆ ಹೋದಾಗ ಆ್ಯಕ್ಚುಲಿ ಪೋಸ್ಟರ್ಸ್ಗಳು ನೋಡಿ ನನಗೆ ಮೈ ಜುಮ್ ಅಂತು. ಇವರು ಮುಂದೆ ಒಬ್ರು ಒಳ್ಳೆ ನಿರ್ದೇಶಕರ ಹತ್ರ ಒಳ್ಳೆ ಟೆಕ್ನಿಷಿಯನ್ ಆಯ್ತಾರೆ ಅಂತ ನನಗೆ ಅನ್ನಿಸ್ತು. ಹಾಗೆ ನಮ್ಮ ರೋಷನ್ ಅವರು ಒಬ್ರು ಹುಚ್ಚು ಏನಂದ್ರೆ ಒಂದು ಸಿನಿಮಾ ಒಂದು ಕನಸು, ಯಾವುದೇ ಒಬ್ಬ ಕಲಾವಿದನಿಗೂ ಒಂದು ಕನಸು. ಬಟ್ ಅದನ್ನ ಕನಸು ಕಂಡು ಎಷ್ಟೋ ಜನ ಬಿಟ್ಬಿಡ್ತಾರೆ ಆಗಲ್ಲ ಅಂತ. ಬಟ್ ಅವ್ರು ಆಗಲ್ಲ, ಏನು ಕನಸು ಕಾಣ್ತಾರೆ ಅದನ್ನ ತೆರೆ ಮೇಲೆ ತರೋದಕ್ಕೆ ಎಷ್ಟೇ ಕಷ್ಟ ಅದು ಪ್ರಯತ್ನ ಪಟ್ಟು ಮುನ್ನುಗ್ತಾರೆ. ಅದು ರೋಷನ್ ಅವರು. ಅನುಷ್ ರಾಯ್ ಕೂಡ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ ತೆರೆ ಮೇಲೆ. ಅಶ್ವಿನಾಶನ್ ಅವರು ಹಾಗೆ ನಮ್ಮ ಆತ್ಮೀಯ ಅವರು ಎಲ್ಲರೂ ಇದ್ದಾರೆ. ನಂದೊಂದು ಪಾತ್ರ ಒಂದು ಗಿರಡಿ ಭದ್ರ ಅಂತ ಒಂದು ಪಾತ್ರ. ಈ ಪಾತ್ರಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ನಮ್ಮ ನಿರ್ದೇಶಕರು ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಸ್ಪೆಷಲ್ ಆಗಿ ನಮ್ಮ ಚಿತ್ರಕ್ಕೆ ಒಂದಷ್ಟು ಬೈಟ್ಸ್ಗಳನ್ನು ನಾವು ಚಿತ್ರರಂಗದಲ್ಲಿ ಕೇಳಕ್ಕೆ ಹೋದಾಗ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಹಾಗೆ ಎಲ್ಲ ಗಣ್ಯರು ಹಾಗೆ ಬಂದಿರುವಂಥ ಎಲ್ಲ ಅತಿಥಿಗಳು ನಿಮ್ಮ ಸಮಯನ ಮಾಡಿಕೊಂಡು ನಮ್ಮ ಚಿತ್ರತಂಡಕ್ಕೆ ಶುಭ ಹಾರೈಸಕ್ಕೆ ಬಂದಿರೋದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್. ತೂಫಾನ್ ತುಂಬ ಪವರ್ ಪ್ಯಾಕ್ ಇರುವಂಥ ಒಂದು ಟೈಟಲ್, ಪವರ್ ಪ್ಯಾಕ್ಡ್ ಆಗಿರುವಂಥ ಒಂದು ಸಿನಿಮಾ. ಇಂಥ ಸಿನಿಮಾದಲ್ಲಿ ನಾನು ಒಬ್ಬಳು ಪಾತ್ರಧಾರಿ ಆಗಿರೋದು ತುಂಬ ಖುಷಿ ಇದೆ. ಹಾಗೆ ಈ ಸಿನಿಮಾಗೆ ನನ್ನ ಕ್ಯಾಸ್ಟ್ ಮಾಡಿದ್ದಕ್ಕೆ ಎಂಟೈರ್ ತೂಫಾನ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ನನ್ನ ಪಾತ್ರ 3 ಶೇಡ್ಸ್ ಇದೆ. ಒಂದು ನೋಡ್ತಾ ಇರ್ಬೋದು ಕ್ಯೂಟ್ ಆ್ಯಂಡ್ ಇನೋಸೆಂಟ್ ಆಗಿ, ಆ್ಯಂಡ್ ಇನ್ನೊಂದು ವೆರಿ ಬ್ರೇವ್ ಆ್ಯಂಡ್ ಬೋಲ್ಡ್ ಸ್ಟ್ರಾಂಗ್ ಆಗಿರೋಂಥ ಒಂದು ಶೇಡ್. ಹಾಗೆ ಇನ್ನೊಂದು ಶೇಡ್ ನೀವು ಸಿನಿಮಾದಲ್ಲಿ ನೋಡ್ಬೋದು, ನಾನೊಬ್ಳು ಮಹಾರಾಜನ ಮಗಳು ಯುವರಾಣಿಯಾಗಿ ಕಾಣಿಸ್ಕೊಂಡಿದ್ದೀನಿ. ಸೊ ಈ ಒಂದು ಪಾತ್ರನ ತುಂಬ ಅದ್ಭುತವಾಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ. ಆ್ಯಂಡ್ ಸೆಟಲ್ಲೂ ಕೂಡ ನನ್ನ ಪಾತ್ರ ಅಷ್ಟೇ ಅಲ್ಲ, ಎಂಟೈರ್ ಸೀನ್ಸ್ನ ತುಂಬ ಮೇಕಿಂಗ್ ಇರ್ಬೋದು ಅಥವಾ ಕ್ವಾಲಿಟಿ ಇರ್ಬೋದು ಎಲ್ಲೂ ಕಾಂಪ್ರಮೈಸ್ ಆಗದೆ ವೆರಿ ಕಾಮ್ ಕಂಪೋಸ್ಡ್ ಆಗಿ ನಿರ್ದೇಶನ ಮಾಡಿದ್ದಾರೆ. ಆ್ಯಂಡ್ ನೀವು ಟ್ರೈಲರ್ ನೋಡಿದ್ರಿ, ನಮ್ಮ DOP ಬಗ್ಗೆ ಮಾತಾಡೋಂಗೆ ಇಲ್ಲ, ಅಷ್ಟು ಅದ್ಭುತವಾಗಿ ಚಿತ್ರೀಕರಿಸಿದ್ದಾರೆ. ಹಾಗೆ ಸಚಿನ್ ಬಸೂರ್ ಸರ್ ಅವರು ತುಂಬ ಅದ್ಭುತವಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಹಾಗೆ ಮ್ಯೂಸಿಕ್ನ ಕೊಟ್ಟಿದ್ದಾರೆ. ಸೊ ಎಂಟೈರ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಪ್ರತಿಯೊಬ್ಬ ಕಲಾವಿದರು ಅವರ ಪಾತ್ರನ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ನೀವು ಟ್ರೈಲರಲ್ಲಿ ನೋಡಿದ್ದೀರಾ, ಅಷ್ಟು ಬ್ಯೂಟಿಫುಲ್ ಆಗಿ ಅವ್ರ ಪರ್ಫಾರ್ಮೆನ್ಸ್ ಇರ್ಬೋದು, ಒಂದು ಡಿಫ್ರೆಂಟ್ ಆಗಿದೆ. ಆ್ಯಂಡ್ ನಮ್ಮ ಹೀರೋ ಅವ್ರ ಬಗ್ಗೆ